Hello, my dear students. Welcome back to my class. In this today's class, we will discuss about what are the fundamental and derived rights in relation to education. ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಮೂಲಭೂತ ಹಕ್ಕುಗಳು ಮತ್ತು ತತ್ವಗಳು ಯಾವ್ಯಾವಿದಾವೆ ಅಂತ ಹೇಳ್ಬಿಟ್ಟು ಇವತ್ತಿನಲ್ಲಿ ನೋಡೋಣ. So originally Constitution provided 7 fundamental rights, that is right to equality, right to freedom, right against exploitation, right to freedom of religion, then right to cultural and educational right, right to property, and right to constitutional remedies. ಅಂದರೆ ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಗೆ ವಿರೋಧವಾದ ಇದು ಅಧಿಕಾರ, ಮತ ಸ್ವಾತಂತ್ರ್ಯದ ಹಕ್ಕು, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳು, ಆಸ್ತಿಯ ಹಕ್ಕುಗಳು ಮತ್ತು ಸಂವಿಧಾನಕ ಪರಿಹಾರ ಹಕ್ಕುಗಳು. So there are 7 fundamental rights which has been given by our Indian Constitution. But right to property was removed from the list of the fundamental rights by the 44th Constitution Amendment Act that has been done in the year 1978. And after amendment, it was made legal rights under Article 300A in the Part 12 of the Constitution. So at present, we have only 6 fundamental rights. And in this today's class, we'll be discussing about fundamental and derived rights ಇನ್ ರಿಲೇಷನ್ ಟು ಎಜುಕೇಷನ್. ಅಂದರೆ ಶಿಕ್ಷಣಕ್ಕೆ ಸಂಬಂಧಿಸಿದಂಥ ಮೂಲಭೂತ ಹಕ್ಕುಗಳು ಮತ್ತು ತತ್ವಗಳು ಯಾವ್ಯಾವ ಇದಾವೆ ಅಂತ ಹೇಳ್ಬಿಟ್ಟು ಇವತ್ತಿನ ದಿನದಲ್ಲಿ ನಾವು ನೋಡೋಣ ಅಂತ. ಸೊ ರೈಟ್ ಟು ಈಕ್ವಾಲಿಟಿ ಅಂದರೆ ಮೂಲಭೂತ ಹಕ್ಕುಗಳಲ್ಲಿ ಇದು ಸಮಾನತೆ ಹಕ್ಕು ಏನು ಅಂತ ಹೇಳ್ಬಿಟ್ಟು ನೋಡೋಣ. ದೇರ್ ಆರ್ 5 ರೈಟ್ಸ್, ಅಂದರೆ 5 ಹಕ್ಕುಗಳನ್ನು ಕೊಟ್ಟಿದ್ದಾರೆ. ಸೊ ದ ಫಸ್ಟ್ ಥಿಂಗ್ ಇಸ್ ದಟ್ ಈಕ್ವಾಲಿಟಿ ಬಿಫೋರ್ ಲಾ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಹೇಳ್ಬಿಟ್ಟು. ದೆನ್ ದ ಸೆಕೆಂಡ್ ಥಿಂಗ್ ಇಸ್ ದಟ್ ಪ್ರೊಹಿಬಿಷನ್ ಆಫ್ ಡಿಸ್ಕ್ರಿಮಿನೇಷನ್, ಅಂದರೆ ಭಿನ್ನತೆಯ ನಿಷೇಧ ಮಾಡುವುದು. ದೆನ್ ಈಕ್ವಾಲಿಟಿ ಆಫ್ ಅಪಾರ್ಚುನಿಟಿ, ಅವಕಾಶಗಳ ಸಮಾನತೆ, ಎಲ್ಲರೂ ಎಲ್ಲದರಲ್ಲಿಯೂ ಸಮಾನರು ಅಂತ ಹೇಳಿಬಿಟ್ಟು. ಮತ್ತು ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ, ಅಸ್ಪೃಶ್ಯತೆಯನ್ನು ಹೋಗಲಾಡಿಸುವುದು. ದೆನ್ ಅಬಾಲಿಷನ್ ಆಫ್ ಟೈಟಲ್ಸ್, ಬಿರುದುಗಳ ನಿಷೇಧ. ಸೊ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ದ ಫಸ್ಟ್ ಥಿಂಗ್ ಇಸ್ ದಟ್ ರೈಟ್ ಟು ಈಕ್ವಾಲಿಟಿ. ಇನ್ ದಿಸ್ ರೈಟ್ ಟು ಈಕ್ವಾಲಿಟಿ ದೇರ್ ಆರ್ 5 rights which has been included. That is equality before law, prohibition of discrimination, equality of opportunity, abolition of untouchability, and the title prohibition. So one by one we'll be looking towards in these articles, and the main that we are constantly here over is what are the fundamental and derived rights in relation to education only. So the next thing is that Article 16. What does Article 16 speaks of? Equality of opportunity in matters of public employment. ಅಂದರೆ ಸಾರ್ವಜನಿಕ ಸೇವೆಯಲ್ಲಿ ಸಮಾನ ಅವಕಾಶಗಳು. ಸೊ ಪ್ರತಿಯೊಂದು ಸಾರ್ವಜನಿಕ ಸೇವೆಯಲ್ಲಿ ಸಮಾನ ಅವಕಾಶಗಳು ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಆರ್ಟಿಕಲ್ 16 ಅಲ್ಲಿ ನೋಡ್ತೀವಿ. ದೇರ್ ಶಲ್ ಬಿ ಈಕ್ವಾಲಿಟಿ ಆಫ್ ಅಪಾರ್ಚುನಿಟಿ ಫಾರ್ ಆಲ್ ಸಿಟಿಜನ್ಸ್ ಇನ್ ಮ್ಯಾಟರ್ಸ್ ರಿಲೇಟಿಂಗ್ ಟು ಎಂಪ್ಲಾಯ್ಮೆಂಟ್ ಆರ್ ಅಪಾಯಿಂಟ್ಮೆಂಟ್ ಟು ಎನಿ ಆಫೀಸ್ ಅಂಡರ್ ದ ಸ್ಟೇಟ್. ಅಂದರೆ ರಾಜ್ಯಾಧೀನ ಸೇವೆಗೆ ಸಂಬಂಧಪಟ್ಟ ಅಥವಾ ಯಾವುದೇ ಹುದ್ದೆಗೆ ನಿಯುಕ್ತಿ ಮಾಡೋದಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಎಲ್ಲ ನಾಗರಿಕರಿಗೆ ಸಮಾನ ಅವಕಾಶ ಕೊಡಬೇಕು ಅಂತ ಹೇಳ್ಬಿಟ್ಟು ಏನು ಹೇಳುತ್ತೆ ಆರ್ಟಿಕಲ್ 16 ನಲ್ಲಿ ಫಸ್ಟ್ ಪಾರ್ಟ್ ನಾವು ನೋಡ್ತೀವಿ. Then the second part is that no citizen shall, on grounds only of religion, race, caste, sex, descent, place of birth, residence, or any of them be ineligible for or discriminated against in respect of any employment or office under the state. So in the second part we see that no citizen shall on grounds only of religion, ಅಂದರೆ ಯಾವುದೇ ವ್ಯಕ್ತಿಗಾಗಲಿ ಮತ ಆಧಾರಿತದ ಮೇಲಾಗಲಿ ಅಥವಾ ಧರ್ಮದ ಆಧಾರಿತದ ಮೇಲಾಗಲಿ ಅಥವಾ ಜಾತಿ ಆಧಾರಿತದ ಮೇಲಾಗಲಿ ಅಥವಾ ಲಿಂಗ ಆಧಾರಿತದ ಮೇಲಾಗಲಿ ಅಥವಾ ಜನ್ಮಸ್ಥಳ ವಾಸಸ್ಥಳ ಇದರ ಆಧಾರಿತದ ಮೇಲಾಗಲಿ ಅಥವಾ ಯಾವುದಾದ್ರೂ ಆಧಾರದ ಮೇಲೆ ಮಾತ್ರವೇ ಅಥವಾ ಯಾವುದೇ ನಾಗರಿಕನಿಗೆ ರಾಜ್ಯಾಧೀನವಾದ ಯಾವುದೇ ಸರ್ಕಾರಿ ಸೇವೆ ಅಥವಾ ಅಧಿಕಾರದ ವಿಚಾರದಲ್ಲಿ ಅನರ್ಹತೆ ಉಂಟಾಗತಕ್ಕದಲ್ಲ ಅಥವಾ ಯಾವುದೇ ರೀತಿಯಾದ ತಾರತಮ್ಯ ಮಾಡ್ತಕ್ಕದಲ್ಲ. ಸೊ ಮೊದಲೇದಾಗಿ ನಾವು ಸಾರ್ವಜನಿಕ ಸೇವೆಯಲ್ಲಿ ಎಲ್ರಿಗೂ ಸರಿಸಮಾನವಾದ ಅವಕಾಶ ಕೊಡಬೇಕು ಅಂತ ಹೇಳ್ಬಿಟ್ಟು ಆರ್ಟಿಕಲ್ 16 ಅಲ್ಲಿ ನೋಡ್ತೀವಿ. ಮತ್ತು ಸಮಾನ ಅವಕಾಶ ಹೆಂಗೆ ಅಂತಂತಂದ್ರೆ ಇವರು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಿಲ್ಲ ಅಥವಾ ನಮ್ಮ ಜನಾಂಗಕ್ಕೆ ಸಂಬಂಧಪಟ್ಟಿಲ್ಲ ಅಂತ ಹೇಳ್ಬಿಟ್ಟು ತಾರತಮ್ಯ ಮಾಡಂಗಿಲ್ಲ. ಅವ್ರು ಎಲ್ಲೇ ಹುಟ್ಟಿರ್ಲಿ, ಭಾರತದಲ್ಲಿ ಎಲ್ಲೇ ಹುಟ್ಟಿರ್ಲಿ ಮತ್ತು ಅವ್ರದ್ದು ಯಾವುದೇ ಜನ್ಮಸ್ಥಳ ಆಗಿರಲಿ ಅಥವಾ ಯಾವ ಲಿಂಗ ಯಾವುದೇ ಆಗಿರಲಿ ಅಥವಾ ಅವ್ರದ್ದು ಧರ್ಮ ಯಾವುದೇ ಆಗಿರಲಿ ಅವರಿಗೆ ರಾಜ್ಯ ಸರ್ಕಾರದ ಸೇವೆಯಲ್ಲಿ ಸಮಾನ ಅವಕಾಶ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಆರ್ಟಿಕಲ್ 16 ಅಲ್ಲಿ ನೋಡ್ತೀವಿ. ದೆನ್ ಆರ್ಟಿಕಲ್ 17 ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ, ಅಂದರೆ ಅಸ್ಪೃಶ್ಯತೆಯನ್ನು ನಿರ್ಮೂಲನೆ ಮಾಡುವುದು. Untouchability is abolished and its practice in any form is forbidden. The enforcement of any disability arising out of untouchability shall be an offense punishable in accordance with law. ಅಂದರೆ ಅಸ್ಪೃಶ್ಯತೆಯನ್ನು ನಿರ್ಮೂಲನೆಗೊಳಿಸಲಾಗಿದೆ ಮತ್ತು ಯಾವುದೇ ರೀತಿಯಲ್ಲಿ ಅದನ್ನು ಆಚರಣೆಗೆ ತಂದಲ್ಲಿ ಅದು ಕಾನೂನಿಗೆ ಅನುಗುಣವಾಗಿ ಶಿಕ್ಷಾರ್ಹ ಅಪರಾಧವೆನಿಸುತ್ತದೆ ಎಂದು ಆದೇಶಿಸುತ್ತದೆ. ಇನ್ನು ಆರ್ಟಿಕಲ್ 17 ನಾವು ನೋಡ್ತೀವಿ ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ,
ಅಸ್ಪೃಶ್ಯತೆ ನಿರ್ಮೂಲನೆ. ಸೊ ಇದು ಅನ್ಟಚಬಿಲಿಟಿ ಅನ್ನೋದು ದಿಸ್ ಈಸ್ ಬೀನ್ ಎಕ್ಸಿಸ್ಟಿಂಗ್ ಸಿನ್ಸ್ ಫ್ರಮ್ ದ long years. We can say that since from decades we can see that this untouchability has been existing. So this untouchability is practiced in all over the India, and especially untouchables ಅಂತ ಯಾರನ್ನ ಕರೀತಾರೆ ಅಂತಂದ್ರೆ SC ST ಶೆಡ್ಯೂಲ್ ಕಾಸ್ಟ್ ಅಂಡ್ ಶೆಡ್ಯೂಲ್ ಟ್ರೈಬ್ಗೆ ಅವರನ್ನೇ ಅನ್ಟಚಬಿಲಿಟಿ ಅಂತ ಹೇಳ್ಬಿಟ್ಟು ಕರೀತಾರೆ. ಅಂದ್ರೆ ದೇ ಆರ್ ಅನ್ಟಚಬಲ್ಸ್. ದ ಹೈಯರ್ ಕಾಸ್ಟ್, ದ ಸುಪೀರಿಯರ್ ಕಾಸ್ಟ್, ದೇ ಕನ್ಸಿಡರ್ SC ST as a lower caste and they don't allow them in any of the public places, and they are not supposed to drink the water from the common well. So these practices were there since from many decades. ಸೊ ಅದನ್ನ ಹೋಗಲಾಡಿಸ್ಲಿಕ್ಕೆ, ಅದನ್ನ ನಿರ್ಮೂಲನೆ ಮಾಡಲಿಕ್ಕೆ, ಅಥವಾ ಅದನ್ನ ಯಾರಾದರೂ ಪ್ರಾಕ್ಟೀಸ್ ಮಾಡಿದ್ರು ಅಂತಂತಂದ್ರೆ, ಈಗಲೂ ನೀವು ನೋಡ್ರಿ ಸಿಟಿಗಳಲ್ಲಿ ನೀವು ಯಾವ್ದಾದ್ರು ಮನೆ ಬಾಡಿಗೆ ಕೇಳಿಕ್ ಹೋದ್ರಿ ಅಂತಂತಂದ್ರೆ ಫಸ್ಟ್ ಹೆಸರು ಕೇಳ್ತಾರೆ. ಹೆಸರು ಕೇಳಾದ ನಂತರ ನಿಮ್ಮ ಸರ್ನೇಮ್ ಏನು ಅಂತ ಕೇಳ್ತಾರೆ. ಸರ್ನೇಮ್ ಕೇಳಿದ ತಕ್ಷಣ ಇವ್ರು ಈ ಕಾಸ್ಟಿಗೆ ಸಂಬಂಧಪಟ್ಟವು ಅಂತ. ಸ್ಪೆಷಲಿ ಈ ಭಾಗದಲ್ಲಿ ಸರ್ನೇಮ್ ತುಂಬಾನೇ ಇದಾವೆ. ಸೊ ಸರ್ನೇಮ್ ಮೇಲೆ ನಮ್ಮ ಕಡೆಗೆಲ್ಲ ಬೀದರ್ ಅಥವಾ ಈ ಕಡೆ ಮೈಸೂರು ಕಡೆಗೆ ಆ ಕಡೆ ಎಲ್ಲ ಸರ್ನೇಮ್ಗಳಿಲ್ಲ. ಸೊ ಈ ಕಡೆ ಸರ್ನೇಮ್ ಮೇಲೆನೆ ಹೇಳ್ಬಿಡ್ತಾರೆ, ದಿಸ್ ಪರ್ಸನ್ ಬಿಲಾಂಗ್ ಟು ದಿಸ್ ಪರ್ಟಿಕ್ಯುಲರ್ ಕಮ್ಯುನಿಟಿ ಅಂತ ಹೇಳ್ಬಿಟ್ಟು. ಸೊ ಕಾಸ್ಟ್ ಬೇಸಿಸ್ ಮೇಲೆನೂ ನಿಮಗೆ ಮನೆ ಬಾಡಿಗೆಗಳು ಕೊಡ್ತಾರೆ, ಸ್ಪೆಷಲಿ ಇನ್ ದ ಸಿಟೀಸ್. ಆಮೇಲೆ ವಿಲೇಜಸ್ ಅಲ್ಲಿ ದಿಸ್ ಅನ್ಟಚಬಿಲಿಟಿ ಪ್ರಾಕ್ಟೀಸ್ ಇಸ್ ಮೋರ್. ಈಗ್ಲೂ ಈಗ ವಿಲೇಜಸ್ ಅಲ್ಲಿ ಯು ಕ್ಯಾನ್, ಇಫ್ ಯು ರೆಗ್ಯುಲರ್ಲಿ ರೀಡ್ ದ ನ್ಯೂಸ್ ಪೇಪರ್, ವಿಲ್ ಕಮ್ ಟು ನೋ ದಟ್ ಕಟಿಂಗ್ ಶಾಪ್ಸ್ ಅಲ್ಲಿ ಕಟಿಂಗ್ ಮಾಡೋದಿಲ್ಲ. ಆಮೇಲೆ ಹೋಟೆಲ್ಸ್ಗಳಲ್ಲಿ ಅವರಿಗೆ ಆದಂಥ ಸಪ್ರೇಟ್ ಪ್ಲೇಟ್ಸ್, ಗ್ಲಾಸಸ್ ಅವನ್ನೆಲ್ಲ ಇರ್ತಾರೆ. ಸೊ ದೇರ್ ಆರ್ ಸೋ ಮೆನಿ ಕೈಂಡ್ಸ್ ಆಫ್ ಥಿಂಗ್ಸ್. ಆಮೇಲೆ ಕಾಮನ್ ಇದ್ರೊಳಗಡೆ ಏನು ಬಾವಿಯಲ್ಲಿ ವೆಲ್ಲಿಂದ ದೇ ಆರ್ ನಾಟ್ ಅಲೋಡ್ ಟು ಡ್ರಿಂಕ್ ದ ವಾಟರ್ ಆ್ಯಂಡ್ ದೇ ಆರ್ ನಾಟ್ ಅಲೋಡ್ ಟು ಗೋ ಇನ್ ಟು ದ ಟೆಂಪಲ್ಸ್ ಆಲ್ಸೋ. ಈ ಥರನಾದಂಥ ಪ್ರಾಕ್ಟೀಸಸ್ ಸ್ಟಿಲ್ ಇಟ್ ಈಸ್ ಎಕ್ಸಿಸ್ಟಿಂಗ್. ಸೊ ಇಂಥದ್ದೇನಾದ್ರೂ ಕಂಡು ಬಂದರೆ ಆರ್ಟಿಕಲ್ 17 ಪ್ರಕಾರ ಇಟ್ ಈಸ್ ಎನ್ ಪನಿಷೇಬಲ್ ಅಫೆನ್ಸ್ ಅಂತ ಹೇಳ್ಬಿಟ್ಟು ನೋಡ್ತಾರೆ. ಈ ಬಳ್ಳಾರಿಯಲ್ಲಿ ವೆನ್ ಐ ಸ್ಟೇಯಿಂಗ್ ಇನ್ ದ ಬಳ್ಳಾರಿ, ಐ ಕ್ಯಾನ್ ಗಿವ್ ದ ಎಕ್ಸಾಂಪಲ್ ದಟ್ ನಮ್ಮ ಮನೆ ಹತ್ರ ಒಂದು ಟೆಂಪಲ್ ಇತ್ತು. ಯಾರಾದರೂ SC ST ಇದು ಮದುವೆ ಸಮಾರಂಭ ಬಂತು ಅಂತಂತಂದ್ರೆ ಗುಡಿ ಇದು ಮುಚ್ಕೊಂಡು ಹೋಗ್ಬಿಡ್ತಿದ್ರು, ಎಲ್ಲಿ ಇವ್ರು ಒಳಗಡೆ ಬರ್ತಾರೆ ಅಂತ ಹೇಳ್ಬಿಟ್ಟು. ಇವ್ರು ಒಳಗಡೆ ಬಂದ್ರೆ ನಮ್ಮ ಟೆಂಪಲ್ ಎಲ್ಲ ಇದು ಇದಾಗುತ್ತೆ ಅಂತ ಹೇಳ್ಬಿಟ್ಟು, ವಾಟ್ ದೇ ಸೇ ಅಂದ್ರೆ ಹೊಲೆ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರನಾದಂಥ ಪ್ರಾಕ್ಟೀಸ್ಗಳೆಲ್ಲ ನಾವು ನೋಡ್ತೀವಿ. ಇವನ್ ಇನ್ ದ ಸಿಟೀಸ್, ಇವನ್ ಇನ್ ದ ಟೌನ್ಸ್, ಇವನ್ ಇನ್ ದ ವಿಲೇಜಸ್, ದಿಸ್ ಪ್ರಾಕ್ಟೀಸ್ ಇಸ್ ಸ್ಟಿಲ್ ಎಕ್ಸಿಸ್ಟಿಂಗ್. ಸೊ ಇಫ್ ಎನಿಬಡಿ ಕಮ್ಸ್ ಟು ನೋ ದಟ್, ಆಮೇಲೆ ಯಾರಾದರೂ ಈ ಅನ್ಟಚಬಿಲಿಟಿ ಅಂತ ಹೇಳ್ಬಿಟ್ಟು ಇದನ್ನ ಮಾಡಿದ್ರು ಅಂತಂದ್ರೆ ದೇರ್ ಇಸ್ ಎನ್ ಅಟ್ರಾಸಿಟಿ ಕೇಸ್ ಆಲ್ಸೋ. ಯು ಕ್ಯಾನ್ ಗಿವ್ ಎನ್ ನಂಬರ್ ಆಫ್ ಲಿಸ್ಟ್ಸ್ ರಿಗಾರ್ಡಿಂಗ್ ದಿಸ್ untouchability, practices of untouchability. But anyone who practices the untouchability, it is an punishable offense according to Article 17. Then Article 19. Article 19 is related to the freedom of speech. So protection of certain rights regarding the freedom of speech. So Article 19 says that all citizens have the right, that is the first, this one is that right to freedom of speech and expression. ಸೊ ಮೊದಲನೇದಾಗಿ ಏನು ಹೇಳ್ತಾರೆ ಅಂತಂದ್ರೆ ಎಲ್ರಿಗೂ ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ. ಸೊ ಈ ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಎಷ್ಟರ ಮಟ್ಟಿಗೆ ಇದೆ ಅಂತಂದ್ರೆ ಯಾರ ಬಗ್ಗೆ ಏನ್ ಬೇಕಾದ್ರೂ ಮಾತಾಡ್ಬೋದು. ಸೊ ನಾವು ಯಾರ ಬಗ್ಗೆ ಆದ್ರೂ ಮಾತಾಡಿದ್ರೆ ಅದು ನನ್ನ ಇಷ್ಟ, ನನ್ನ ಮನಸ್ಸು, ನಾನು ಯಾರ ಬಗ್ಗೆ ಆದ್ರೂ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಯಾಕಂದ್ರೆ ಆ ಒಂದು ಫ್ರೀಡಮ್ ನಮ್ಗೆ ಆರ್ಟಿಕಲ್ 19 ಅಲ್ಲಿ ಸಿಕ್ಬಿಟ್ಟಿದೆ. ಸೊ ಯು ಕ್ಯಾನ್ ಟಾಕ್ ಎನಿಥಿಂಗ್, ಯು ಕ್ಯಾನ್ ಎಕ್ಸ್ಪ್ರೆಸ್ ಎನಿಥಿಂಗ್. ನಮ್ಗೆ ಯಾರಾದ್ರೂ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಮುಖದ ಮೇಲೆ ಅನ್ಬಿಡ್ತೀವಿ. ಅಥವಾ ಯಾರ ಬಗ್ಗೆ ಆದ್ರೂ ಮಾತಾಡ್ತೀವಿ, ಯಾವ ಪಾಲಿಟಿಕ್ಸ್ ಬಗ್ಗೆ ಆದ್ರೂ ಮಾತಾಡ್ತೀವಿ, ಯಾವ ರಿಲಿಜಿಯಸ್ ಅಫೇರ್ಸ್ ಬಗ್ಗೆ ಆದ್ರೂ ಮಾತಾಡ್ತೀವಿ. ಯಾಕಂದ್ರೆ ದಟ್ ಫ್ರೀಡಮ್ ಹ್ಯಾಸ್ ಬೀನ್ ಗಿವನ್ ಇನ್ ದ ಆರ್ಟಿಕಲ್ 19. ದ ಫಸ್ಟ್ ಇಸ್ ದಟ್ freedom of speech and expression, ಅಂದ್ರೆ ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ. That freedom has been given to us by our Indian Constitution. Then the second thing is that to assemble peaceable and without arms. ಶಾಂತಿಯಿಂದ ಮತ್ತು ನಿರಾಯುಧವಾಗಿ ಸಭೆ ಸೇರುವ ಸ್ವಾತಂತ್ರ್ಯ. ಸೊ ನಾವು ಎಲ್ಲಿ ಬೇಕಾದ್ರೂ ಕೂಡ್ಕೊಂಡು ಸಭೆಯನ್ನು ನಡೆಸ್ಬೋದು. ಅಂದ್ರೆ ಯಾವುದೇ ರೀತಿಯಾದಂಥ ಆಯುಧಗಳನ್ನ ನಾವು ಇದನ್ನ ಆಯುಧಗಳನ್ನ ಇಟ್ಕೊಂಡು ಸಭೆ ಕೂಡೋ ಹಾಗಿಲ್ಲ. ಬಟ್ ಎಲ್ಲಿ ಬೇಕಾದ್ರೂ ಸಭೆಯನ್ನು ಸೇರ್ಬೋದು, ಆ ಒಂದು ಸ್ವಾತಂತ್ರ್ಯ ಇದೆ. ನಾವು 5 ಜನ ಸೇರ್ಕೊಂಡು ಒಂದು ಸಂಘ ಮಾಡ್ಕೋಬಹುದು, ಒಂದು ಸಭೆ ಮಾಡ್ಕೋಬಹುದು, ಎಲ್ಲರೂ ಕೂಡ್ಕೊಂಡ್ಬಂದು ಯಾವ ವಿಷಯ ಬೇಕಾದ್ರೂ ನಾವು ಮಾತಾಡ್ಬೋದು. ದೆನ್ ದ ಥರ್ಡ್ ಥಿಂಗ್ ಇಸ್ ದಟ್ ಟು ಮೂವ್ ಫ್ರೀಲಿ ಥ್ರೂ ಔಟ್ ದ ಟೆರಿಟರಿ ಆಫ್ ಇಂಡಿಯಾ. ಅಂದ್ರೆ ಭಾರತದಲ್ಲಿ ನಾವು ಎಲ್ಲಿ ಬೇಕಾದ್ರೂ ರಾಜ್ಯ ಕ್ಷೇತ್ರದಲ್ಲಿ ಎಲ್ಲಿ ಬೇಕಾದ್ರೂ ಸಂಚರಿಸುವ ಸ್ವಾತಂತ್ರ್ಯ. ಅಂದ್ರೆ ನಾವು ಕರ್ನಾಟಕದವ್ರು ಬೇಕಾದ್ರೆ ಹೋಗಿ ಆಂಧ್ರದಲ್ಲಿ ಸೆಟ್ಲ್ ಆಗ್ಬೋದು, ಆಂಧ್ರದವ್ರು ಬೇಕಾದ್ರೆ ಬಂದು ಕರ್ನಾಟಕದಲ್ಲಿ ಸೆಟ್ಲ್ ಆಗ್ಬೋದು, ಅವ್ರಿಗೆ ಹೋಗಿ ಮಹಾರಾಷ್ಟ್ರದಲ್ಲಿ ಸೆಟ್ಲ್ ಆಗ್ಬೋದು, ಮಹಾರಾಷ್ಟ್ರದವ್ರು ಹೋಗಿ ತಮಿಳುನಾಡಲ್ಲಿ ಸೆಟ್ಲ್ ಆಗ್ಬೋದು, ಯಾರು ಎಲ್ಲಿ ಬೇಕಾದ್ರೂ ಸೆಟ್ಲ್ ಆಗ್ಬೋದು. ಮೀನ್ಸ್ ಟು ಮೂವ್ ಫ್ರೀಲಿ ಥ್ರೂ ಔಟ್ ದ ಟೆರಿಟರಿ ಆಫ್ ಇಂಡಿಯಾ.
ಈ ಸ್ಟೇಟಿಂದ ಆ ಸ್ಟೇಟಿಗೆ ಹೋಗಿ ನಾವು ಏನು ಪ್ರಾಪರ್ಟಿ ಬೇಕಾದರೂ ಮಾಡ್ಕೋಬೋದು. ಅದಕ್ಕೆ ಯಾವುದೇ ರೀತಿಯಾದಂಥ ಪರ್ಮಿಷನ್ ತಗೊಳ್ಬೇಕಾಗಿಲ್ಲ ಆ ಒಂದು ಗೌರ್ಮೆಂಟಿಂದ. ಸೊ ವಿ ಹ್ಯಾವ್ ದಟ್ ಫ್ರೀಡಮ್. ಎಲ್ಲಿ ಬೇಕಾದರೂ ಸೆಟ್ಲ್ ಆಗ್ಬೋದು, ಏನು ಬೇಕಾದರೂ ಮಾಡ್ಕೋಬೋದು. ಆಮೇಲೆ ಮುಂಚೆ ಆದರೆ ಪ್ರೊವಿನ್ಸ್ ಸ್ಟೇಟ್ಸ್ ಇದ್ವು, ಪ್ರಿನ್ಸ್ಲಿ ಸ್ಟೇಟ್ಸ್ ಅಂದರೆ ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟಿಗೆ ಹೋಗಬೇಕು ಅಂತಂದರೆ ದೇರ್ ವಾಸ್ ಲಾಟ್ ಆಫ್ ಎಕ್ಸಸೈಸ್, ಪರ್ಮಿಷನ್ ತಗೊಂಡು ಹೋಗಬೇಕಿತ್ತು. ಆಫ್ಟರ್ ದಿಸ್ ಪ್ರಿನ್ಸ್ಲಿ ಸ್ಟೇಟ್ ಹ್ಯಾಸ್ ಬೀನ್ ಇದು ಆದ ನಂತರ ದಿಸ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಂದಾದ ನಂತರ ಅಕಾರ್ಡಿಂಗ್ ಟು ದ ಆರ್ಟಿಕಲ್ 19 ವಿ ಹ್ಯಾವ್ ಗಾಟ್ ದಟ್ ವಿ ಕ್ಯಾನ್ ಮೂವ್ ಫ್ರೀಲಿ ಥ್ರೂ ಔಟ್ ದ ಟೆರಿಟರಿ ಆಫ್ ಇಂಡಿಯಾ. ದೆನ್ ದ ನೆಕ್ಸ್ಟ್ ಥಿಂಗ್ ಇಸ್ ದಟ್ ಟು ಫಾರ್ಮ್ ಅಸೋಸಿಯೇಷನ್ ಯೂನಿಯನ್, ಅಂದರೆ ಸಂಘ ಸಂಸ್ಥೆಗಳನ್ನು ಸ್ಥಾಪಿಸೋ ಸ್ವಾತಂತ್ರ್ಯವನ್ನು ಸಿಕ್ಕಿದೆ ನಮಗೆ. ಸಂಘ ಸಂಸ್ಥೆಗಳನ್ನು ಸ್ಥಾಪಿಸುವುದಂದ್ರೆ ಯಾವ ರೀತಿ ಅಂತಂದ್ರೆ, ಈಗ ಯಾವುದೋ ಒಂದು ಟೀಚರ್ ಅಸೋಸಿಯೇಷನ್ ಮಾಡೋದು. ಈಗ ನೀವು ಸ್ಟೂಡೆಂಟ್ಸ್ ಇದ್ದೀರಾ, ಸ್ಟೂಡೆಂಟ್ಸ್ ಯೂನಿಯನ್ ಅಸೋಸಿಯೇಷನ್ ಆಯಿತು. ಆಮೇಲೆ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಅಲ್ಲಿ ಮತ್ತೆ ಸಬ್ ಅಸೋಸಿಯೇಷನ್ಸ್ ಅಂತ ಇರ್ತವೆ, ಟೀಚರ್ಸ್ ಅಸೋಸಿಯೇಷನ್ ಅಂತ ಇರುತ್ತೆ, ಆಮೇಲೆ ರೋಟರಿ ಕ್ಲಬ್ಸ್, ಏನ್ ಬೇಕಾದ್ರೂ ನಾವು ಅಸೋಸಿಯೇಷನ್ ಅಂತ ಮಾಡ್ಬೋದು. ಅದಕ್ಕೆ ರಿಜಿಸ್ಟರ್ ಬಾಡಿ ನಾವು ಮಾಡ್ಕೊಳ್ಬೇಕಾಗುತ್ತೆ. ದಟ್ ಫ್ರೀಡಮ್ ಹ್ಯಾಸ್ ಬೀನ್ ಗಿವನ್. ಈಗ ನಾವು ಯಾವುದೋ ಒಂದು NGO ನಡೆಸ್ತೀವಿ ಅಂತಂತಂದ್ರೆ ಅದಕ್ಕೆ ನಾವು ಪರ್ಮಿಷನ್ ತಗೊಂಡು ವಿ ಕ್ಯಾನ್ ಸ್ಟಾರ್ಟ್, ವಿ ಕ್ಯಾನ್ ಹ್ಯಾವ್ ದಿಸ್, ಅಂದರೆ ಯಾವುದೇ ರೀತಿಯಾದಂಥ ಸಂಘ ಸಂಸ್ಥೆಗಳನ್ನು ಸ್ಥಾಪಿಸುವ ಸ್ವಾತಂತ್ರ್ಯ ಇದೆ. ಯು ಕ್ಯಾನ್ ಫಾರ್ಮ್ ಅಸೋಸಿಯೇಷನ್ ಆರ್ ಯೂನಿಯನ್ ಆ್ಯಂಡ್ ಟು ರಿಸೈಡ್ ಆ್ಯಂಡ್ ಸೆಟ್ಲ್ ಇನ್ ಎನಿ ಪಾರ್ಟ್ ಆಫ್ ದ ಟೆರಿಟರಿ ಆಫ್ ಇಂಡಿಯಾ. ಅಂದರೆ ಭಾರತದ ರಾಷ್ಟ್ರ ಕ್ಷೇತ್ರದಲ್ಲಿ ಯಾವುದೇ ಭಾಗದಲ್ಲಿ ವಾಸಿಸುವ ಮತ್ತು ನೆಲೆಸುವ ಸ್ವಾತಂತ್ರ್ಯ. ಸೊ ಟು ಮೂವ್ ಫ್ರೀಲಿ ಥ್ರೂ ಔಟ್ ದ ಟೆರಿಟರಿ ಆಫ್ ಇಂಡಿಯಾ, ನಾವು ಎಲ್ಲಿ ಬೇಕಾದರೂ ಓಡಾಡ್ಬೋದು. ಯಾವಾಗ ನಾವು ಥರ್ಡ್ ಪಾರ್ಟ್ ನೋಡಿದಾಗ ಇಂಡಿಯಾದಲ್ಲಿ ಎಲ್ಲಿ ಬೇಕಾದರೂ ಓಡಾಡ್ಬೋದು. ಅದೇ ನಾವು ಫೋರ್ತ್ ಆ್ಯಂಡ್ ಫಿಫ್ತ್ ಪಾರ್ಟಲ್ಲಿ ನೋಡಿದ್ರೆ ಟು ರಿಸೈಡ್ ಆ್ಯಂಡ್ ಸೆಟ್ಲ್ ಇನ್ ಎನಿ ಪಾರ್ಟ್ ಆಫ್ ದ ಟೆರಿಟರಿ ಆಫ್ ಇಂಡಿಯಾ. ಅದನ್ನೇ ಹೇಳಿದ್ನಲ್ವ, ಯಾರು ಎಲ್ಲಿ ಬೇಕಾದರೂ ಸೆಟ್ಲ್ ಆಗ್ಬೋದು, ಎಲ್ಲಿ ಬೇಕಾದರೂ ಪ್ರಾಪರ್ಟಿ ಮಾಡ್ಕೋಬೋದು, ಏನು ಬೇಕಾದರೂ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಸೊ ದಟ್ ಈಸ್ ಬಿನ್ ಗಿವನ್ ಇನ್ ದ ಆರ್ಟಿಕಲ್ 19. ದಟ್ ಈಸ್ ದಿಸ್ ಒನ್. ಆ್ಯಂಡ್ ದ ನೆಕ್ಸ್ಟ್ ಥಿಂಗ್ ಇಸ್ ದಟ್ ಟು ಪ್ರಾಕ್ಟೀಸ್ ಎನಿ ಪ್ರೊಫೆಷನ್ ಆರ್ ಟು ಕ್ಯಾರಿ ಎನಿ ಆಕ್ಯುಪೇಷನ್, ಟ್ರೇಡ್ ಆರ್ ಬಿಸ್ನೆಸ್. ಅಂದರೆ ನಾವು ಯಾವುದೇ ವ್ಯಾಪಾರ ಮಾಡ್ಬೋದು, ಯಾವುದೇ ಉದ್ಯೋಗವನ್ನು ಮಾಡ್ಬೋದು, ಅಥವಾ ಯಾವುದೇ ವೃತ್ತಿಯನ್ನು ನಡೆಸೋ ಸ್ವಾತಂತ್ರ್ಯ ಇದೆ ಯಾವುದ್ರ ಪ್ರಕಾರ, ಆರ್ಟಿಕಲ್ 19 ಪ್ರಕಾರ. ಸೊ ದೇರ್ ಇಸ್ ನೋ ಪರ್ಟಿಕ್ಯುಲರ್ ಥಿಂಗ್ ಈಸ್ ದಟ್ ನೀವು ಇಂಥದೇ ಪ್ರೊಫೆಷನಲ್ ಇರಬೇಕು, ಆಮೇಲೆ ಇಂಥದೇ ವ್ಯಾಪಾರವನ್ನು ಮಾಡಬೇಕು ಅಥವಾ ಇಂಥದೇ ಉದ್ಯೋಗವನ್ನು ಮಾಡಬೇಕು ಅಂತ ಅನ್ನೋದು ಏನೂ ಇಲ್ಲ. ಸೊ ನಾನು ಈ ಬಿ ಎಡ್ ಮಾಡ್ಕೊಂಡ್ಬಿಟ್ಟು, ಈಗ ನೀವು ಬಿ ಎಡ್ ಮಾಡ್ಕೊಂಡ್ಬಿಟ್ಟು ಯು ಕ್ಯಾನ್ ಗೋ ಫಾರ್ ದ ಬಿಸ್ನೆಸ್ ಆಲ್ಸೋ. ನೀವು ಬಿ ಎಡ್ ಮಾಡ್ಕೊಂಡಿದ್ದೆ ಟೀಚರೇ ಆಗಬೇಕು ಅನ್ನೋದೇನೂ ಇಲ್ಲ. ಆಮೇಲೆ ನೀವು ಯಾವುದೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬರೆದು IAS IPS ಆಫೀಸರ್ಸ್ ಆಗಿಬಿಟ್ಟು ನಿಮ್ಗೆ ಬೇಡ ಅನಿಸಿದರೆ ಬಂದುಬಿಟ್ಟು ಯಾವುದೋ ಒಂದು ಇದನ್ನ ಕಸುಬು ಮಾಡ್ಕೋಬೋದು. ನೀವು ಯಾವುದೋ ಒಂದು ಪ್ರೊಫೆಷನ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ದೇರ್ ಇಸ್ ನಥಿಂಗ್ ಆಸ್ ಸಚ್ ದಟ್ ಯು ಹ್ಯಾವ್ ಟು ಡೂ ದಿಸ್ ಪರ್ಟಿಕ್ಯುಲರ್ ಥಿಂಗ್ ಓನ್ಲಿ. ಆಮೇಲೆ ಮೆಡಿಕಲ್ ಕೋರ್ಸ್ ಓದ್ಕೊಂಡ್ಬಿಟ್ಟು ಬೇಡ ಅನಿಸಿದರೆ ನೀವು ಬೇರೆ ಏನಾದರೂ ಇದು ಬಿಸ್ನೆಸ್ ಮಾಡ್ಕೋಬೋದು. ಸೊ ದಟ್ ಫ್ರೀಡಮ್ ಹ್ಯಾಸ್ ಬೀನ್ ಗಿವನ್ ಹಿಯರ್. ಯು ಕ್ಯಾನ್ ಪ್ರಾಕ್ಟೀಸ್ ಎನಿ ಪ್ರೊಫೆಷನ್ ಆರ್ ಟು ಕ್ಯಾರಿ ಎನಿ ಆಕ್ಯುಪೇಷನ್, ಟ್ರೇಡ್ ಆರ್ ಬಿಸ್ನೆಸ್. ಅಂದರೆ ಯಾವುದೇ ವ್ಯಾಪಾರವನ್ನು ಮಾಡ್ಬೋದು, ಯಾವುದೇ ಉದ್ಯೋಗವನ್ನು ಮಾಡ್ಬೋದು, ನಾವು ಯಾವುದೇ ವೃತ್ತಿಯನ್ನು ನಡೆಸೋ ಸ್ವಾತಂತ್ರ್ಯ ಇದೆ. ಹಂಗಂತ ಹೇಳ್ಬಿಟ್ಟು ನಾವು ಬಿ ಎಡ್ ಮಾಡಿಬಿಟ್ಟು ನಾನು ಮೆಡಿಕಲ್ ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಹೇಳ್ಬೇಡಿ, ಆ ಥರ ಮಾಡ್ಲಿಕ್ಕೆ ಬರೋದಿಲ್ಲ. So if you have to practice medical, if you have to become doctor, that MBBS degree has to be there. If you have to be engineer, that BE degree has to be there. That ಮತ್ತೆ ಅದರಲ್ಲಿ different professions ಅಲ್ಲಿ subdivisions ಇದೆ. Mechanical engineer, chemical engineer, so many civil engineers, all those this. Even in the medical, each medical profession there are subfields. Even in the education there are subfields. ಆಮೇಲೆ ಕಾಂಪಿಟೇಟಿವ್ ಎಕ್ಸಾಮ್, ಸೋ ಮೆನಿ ಎಕ್ಸಾಮ್ಸ್ ಆರ್ ದೇರ್. ಅಂದರೆ ನಮ್ಗೆ ಒಂದು ಪರ್ಟಿಕ್ಯುಲರ್ ಡಿಗ್ರಿ ಬೇಕು. ಹಂಗಂತ ಹೇಳ್ಬಿಟ್ಟು ಯು ಕ್ಯಾನ್ ಪ್ರಾಕ್ಟೀಸ್ ಎನಿ ಪ್ರೊಫೆಷನ್, ಕ್ಯಾರಿ ಎನಿ ಆಕ್ಯುಪೇಷನ್ ಅಂದ ತಕ್ಷಣ ನಾನು ಇದನ್ನು ಮಾಡ್ತೀನಿ ಅದನ್ನು ಮಾಡ್ತೀನಿ ವಿತೌಟ್ ದ ಪ್ರಾಪರ್ ಬೇಸಿಕ್ ಡಿಗ್ರಿ ಯು ಕ್ಯಾನಾಟ್ ಡೂ ದಟ್. ಬಟ್ ದಟ್ ಫ್ರೀಡಮ್ ಹ್ಯಾಸ್ ಬೀನ್ ಗಿವನ್ ಇನ್ ದ ಆರ್ಟಿಕಲ್ 19. Then Article 24. So in the Article 24, we see that the prohibition of employment of children in factories, etc. ಅಂತಂತಂದ್ರೆ, no child below the age of 14 years shall be employed to work in the factory or mine or engaged in any other hazardous employment. ಅಂದರೆ 14 ವರ್ಷಕ್ಕಿಂತ ಕಡಿಮೆ ವಯಸ್ಸುಳ್ಳ ಚಿಕ್ಕ ಮಕ್ಕಳು ಯಾವುದೇ ಕಾರ್ಖಾನೆಗಳಲ್ಲಾಗಲಿ ಅಥವಾ ಗಣಿಯಲ್ಲಾಗಲಿ ಕೆಲಸಕ್ಕೆಂದು ನೇಮಕ ಮಾಡ್ಕೊಳ್ಳೋ ಹಾಗಿಲ್ಲ. ಅಂದರೆ ಆ ನಿಯಮ ಎದಕ್ಕೆ ಮಾಡಿದ್ದಾರೆ ಅಂತಂದ್ರೆ ಸಮಾಜಿಕ ಹಿತದೃಷ್ಟಿಯಿಂದ ಮತ್ತು ಆರೋಗ್ಯ ಮತ್ತು ರಕ್ಷಣೆ ದೃಷ್ಟಿಯಿಂದ ಉಪಯುಕ್ತವಾಗಿದೆ. ಸೊ 14 ಇಯರ್ಸ್, ಈಗ ನಾವು ಆರ್ಟಿಕಲ್ 45 ಪ್ರಕಾರ ನೋಡಿದ್ರೆ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಟಿಲ್ ದ ಚೈಲ್ಡ್ ಕಂಪ್ಲೀಟ್ಸ್ ದ ಏಜ್ ಆಫ್ 14 ಇಯರ್ಸ್ ಅಂತ ಹೇಳ್ಬಿಟ್ಟು ವಿ ಸಿ ದಟ್. ಸೊ ಇನ್ ದ ಆರ್ಟಿಕಲ್ 24 ವಿ ಕಮ್ ಅಕ್ರಾಸ್ ದಟ್ ನೋ ಚೈಲ್ಡ್ ಬಿಲೋ ದ ಏಜ್ ಆಫ್ 14 ಇಯರ್ಸ್ ಶಾಲ್ ಬಿ ಎಂಪ್ಲಾಯ್ಡ್ ಟು ವರ್ಕ್ ಇನ್ ಎನಿ ಫ್ಯಾಕ್ಟ್ರೀಸ್ ಆರ್ ಮೈನ್. ನಾವು ಆಲ್ಸೋ ಇಫ್ ಯು ಗೋ ಟು ದ ಹೋಟೆಲ್ಸ್, ನೀವು ಯಾವುದಾದ್ರೂ ಹೋಟೆಲ್ಗೆ ಹೋದ್ರಿ ಅಂತಂತಂದ್ರೆ ತಿಂಡಿ ತಿನ್ನೋಕ್ಕಿಂತ ಮುಂಚೆ ಯಾರಾದರೂ ಟೇಬಲ್ ಒರ್ಸ್ಲಿಕ್ಕೆ ಬಂದ್ರೆ ಅಥವಾ ತಿಂಡಿ ಆರ್ಡರ್ ತಗೊಳ್ಳಿಕ್ಕೆ ಬಂದ್ರು ಅಂತಂದ್ರೆ ನೀವು ನೋಡಿ, ಮಕ್ಕಳ ಚಿಕ್ಕ ವಯಸ್ಸಿನ ಮಕ್ಕಳು ಇರ್ತಾರೆ.
ಈಗ ನಮ್ಮ ಆರ್ಟಿಕಲ್ ಏನ್ ಹೇಳುತ್ತೆ, 14 ವರ್ಷದ ಕೆಳಪಟ್ಟ ಮಕ್ಕಳಿಗೆ ಯಾವುದೇ ರೀತಿಯಾದಂಥ ಕೆಲಸದಲ್ಲಿ ಇಟ್ಕೊಳ್ಳೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ನಿಮ್ದು ವೆಹಿಕಲ್ಸ್ ಇತ್ತು ಅಂತಂದ್ರೆ, ವೆಹಿಕಲ್ಸ್ದು ಏನಾದರೂ ಪ್ರಾಬ್ಲಮ್ಸ್ ಇತ್ತು ಅಂತಂತಂದ್ರೆ ನೀವು ಇದಕ್ಕೆ ಮೆಕ್ಯಾನಿಕ್ ಶಾಪಿಗೆ ತಗೊಂಡು ಹೋದ್ರಿ ಅಂತಂದ್ರೆ, ಅಲ್ಲಿ ನೋಡಿ ಮಕ್ಕಳೆಲ್ಲ ಸಣ್ಣ ಸಣ್ಣ ವಯಸ್ಸು ಮಕ್ಕಳು ಇರ್ತಾರೆ, 14 ವರ್ಷದ ಕೆಳಗಡೆ ಇರುವಂಥ ಮಕ್ಕಳು ಇರ್ತಾರೆ ಅಲ್ಲಿ ಕೆಲಸ ಮಾಡೋರು. ಆಮೇಲೆ ಭಿಕ್ಷೆ ಬೇಡುವಂಥ ಮಕ್ಕಳನ್ನ ನಾವು ನೋಡ್ತೀವಿ. ದೇರ್ ಆರ್ ಸೋ ಮೆನಿ ಥಿಂಗ್ಸ್ ವಿ ಕಮ್ ಅಕ್ರಾಸ್ ಇನ್ ಅವರ್ ಡೈಲಿ ಲೈಫ್, ಬಟ್ ವಿ ಆರ್ ಹೆಲ್ಪ್ಲೆಸ್ ಇನ್ ದ ಸರ್ಟನ್ ಪಾರ್ಟ್. ವಿ ಕ್ಯಾನ್ ಸೇ ದಟ್ ನಾವು ಅದನ್ನ ನೋಡಿದ ತಕ್ಷಣ ನಾವು ಕಾನೂನು ಪ್ರಕಾರ ಎಲ್ಲ ಮಾಡ್ತೀವಿ ಅಂತ ಹೇಳಿಕ್ ಆಗೋದಿಲ್ಲ. ಬಟ್ ಇಲ್ಲಿ ಆರ್ಟಿಕಲ್ 24 ಪ್ರಕಾರ ವಿ ಸಿ ದಟ್ ದೇರ್ ಇಸ್ ಎ ಪ್ರಾಹಿಬಿಷನ್ ಆಫ್ ಎಂಪ್ಲಾಯ್ಮೆಂಟ್ ಆಫ್ ಚಿಲ್ಡ್ರನ್ ಇನ್ ಫ್ಯಾಕ್ಟ್ರೀಸ್. ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಶನ್ ಕೊಡಬೇಕು ಅಂತ ಹೇಳ್ಬಿಟ್ಟು ಇದು ಗೌರ್ಮೆಂಟ್ ಎಷ್ಟೆಲ್ಲ ಫೆಸಿಲಿಟೀಸ್ ತಗೊಂಡು ಬಂದಿದೆ ಮಕ್ಕಳಿಗೆ ಅನುಕೂಲ ಮಾಡಲಿಕ್ಕೆ, ಬಟ್ ಸ್ಟಿಲ್ ವಿ ಆರ್ ಲ್ಯಾಕಿಂಗ್ ಬಿಹೈಂಡ್. But if we see that practices happening, then it is a punishable offense. Then Article 25 it speaks of freedom to manage religious affair. Then right of the individual to practice and propagate not only this the matter of faith or belief, but also to those ritual and observance which are regarded as integral parts of religion by the followers of religious doctrines. ಅಂದ್ರೆ ಭಾರತದ ರಾಷ್ಟ್ರ ಕ್ಷೇತ್ರದಲ್ಲಿ ವಾಸಿಸುವಂತ ಪ್ರತಿಯೊಬ್ಬ ವ್ಯಕ್ತಿಗೆ ರಾಷ್ಟ್ರದ ಭದ್ರತೆ ಮತ್ತು ನೈತಿಕ ಹಾಗೂ ಆರೋಗ್ಯ ಪೂರಕವಾಗಿ ಯಾವುದೇ ಧರ್ಮ ಆಗ್ಲಿ, ಯಾವುದೇ ಜಾತಿ ಆಗ್ಲಿ ಮತ್ತು ಇದು ಮತಗಳನ್ನು ಹೊಂದುವ ಹಾಗೂ ಅದರಂತೆ ನಡೆದುಕೊಳ್ಳುವ ಸಂಪೂರ್ಣ ಸ್ವಾತಂತ್ರ್ಯವಿದೆ ಎಂದು ಸಂವಿಧಾನ 25ರಲ್ಲಿ ನಾವು ನೋಡ್ತೀವಿ. ಈ 25ನೇ ಸಂವಿಧಾನದಲ್ಲಿ ನಾವು ಏನ್ ನೋಡ್ತೀವಿ ಅಂತಂದ್ರೆ, ಎವ್ರಿ ಇಂಡಿವಿಜುವಲ್ ಹ್ಯಾಸ್ ಗಾಟ್ ದ ರೈಟ್ ಟು ಪ್ರಾಕ್ಟೀಸ್ ಅಂಡ್ ಪ್ರಾಪಗೇಟ್ ನಾಟ್ ಓನ್ಲಿ ಮ್ಯಾಟರ್ ಆಫ್ ಫೇತ್ ಆರ್ ಬಿಲೀಫ್, but also those rituals and observances which are regarded as the integral parts of religion by the followers of religious doctrine. ನಮ್ಮ ಇಂಡಿಯಾದಲ್ಲಿ ಹೆಂಗಿದೆ ಅಂತಂತಂದ್ರೆ, ದೇರ್ ಆರ್ ಎನ್ ನಂಬರ್ ಆಫ್ ರಿಲಿಜನ್ ವಿ ಕ್ಯಾನ್ ಸಿ ದಟ್, ಅಂಡ್ ಮೆನಿ ಪೀಪಲ್ ಹ್ಯಾವ್ ದ ಫೇತ್. ಕೆಲವು ಮಂದಿಗೆ ಒಬ್ಬೊಬ್ಬರಿಗೆ ಒಂದೊಂದು ದೇವರಲ್ಲಿ ನಂಬಿಕೆ ಇದೆ. ಕೆಲವು ಮಂದಿ ಹಿಂದೂ ಧರ್ಮನ ಫಾಲೋ ಮಾಡ್ತಾರೆ, ಕೆಲವರು ಕ್ರಿಶ್ಚಿಯನ್ ಧರ್ಮನ ಫಾಲೋ ಮಾಡ್ತಾರೆ, ಕೆಲವು ಮುಸ್ಲಿಂ ಧರ್ಮನ ಫಾಲೋ ಮಾಡ್ತಾರೆ. ಕೆಲವು ಅಂದ್ರೆ ಹಿಂದೂ ಧರ್ಮದವರು ಇದ್ದವರು ಕ್ರಿಶ್ಚಿಯನ್ ಧರ್ಮನ ಫಾಲೋ ಮಾಡೋದು, ಕ್ರಿಶ್ಚಿಯನ್ ಧರ್ಮದಲ್ಲಿ ಇದ್ದವರು ಬೇರೆ ಧರ್ಮಗಳನ್ನು ಫಾಲೋ ಮಾಡ್ಬೋದು, ಮುಸ್ಲಿಂ ಧರ್ಮದಲ್ಲಿ ಇದ್ದವರು ಹಿಂದೂ ಧರ್ಮನ ಫಾಲೋ ಮಾಡ್ಬೋದು. ಅವ್ರಿಗೆ ಯಾವ ನಂಬಿಕೆಯಲ್ಲಿ ಬೇಕಾದ್ರೂ ಅವ್ರು ಬೆಳಿಬೋದು. ಅಂದ್ರೆ ಇವ್ರು ಪರ್ಟಿಕ್ಯುಲರ್ ವ್ಯಕ್ತಿ ಪರ್ಟಿಕ್ಯುಲರ್ ರಿಲಿಜನ್ನೇ ಫಾಲೋ ಮಾಡಬೇಕು ಅಂತ ಹೇಳಿಲ್ಲ. ದೇ ಕ್ಯಾನ್ ಪ್ರಾಕ್ಟೀಸ್ ಅಂಡ್ ಪ್ರಾಪಗೇಟ್ ಎನಿ ಕೈಂಡ್ ಆಫ್ ರಿಲಿಜನ್. ಯಾರು ಯಾವ ಧರ್ಮನ ಬೇಕಾದ್ರೂ ಸ್ವೀಕಾರ ಮಾಡ್ಕೋಬಹುದು, ಯಾವ ಧರ್ಮನ ಬೇಕಾದ್ರೂ ಪಾಲಿಸ್ಬೋದು. ನಾನು ಇದೇ ಧರ್ಮದಲ್ಲಿ ಹುಟ್ಟಿನಿ, ಇದೇ ಧರ್ಮನ ಪಾಲಿಸ್ಬೇಕು ಅನ್ನೋ ಯಾವುದೋ ಕಟ್ನಿಟ್ಟಿಲ್ಲ. ಈಗ ನಾವು ಯಾವುದೋ ಧರ್ಮದಲ್ಲಿ ಹುಡ್ತೀವಿ, ಯಾವುದೋ ಧರ್ಮನ ಫಾಲೋ ಮಾಡ್ತೀವಿ, ನಮ್ಮ ನಾಲೆಜ್ಗೆ ನಮ್ಮ ನಂಬಿಕೆಗೆ ತಕ್ಕಂತೆ ನಾವು ಜೀವನ ಮಾಡ್ತೀವಿ. ಸೊ ಅದೇ ರೀತಿಯಲ್ಲಿ ಆರ್ಟಿಕಲ್ 25 ಅಲ್ಲಿ ದಟ್ ಫ್ರೀಡಮ್ ಹ್ಯಾಸ್ ಬೀನ್ ಗಿವನ್ ದಟ್ ಯು ಕ್ಯಾನ್ ಪ್ರಾಪಗೇಟ್ ಎನಿ ಕೈಂಡ್ ಆಫ್ ರಿಲಿಜಿಯನ್. ಅಂದ್ರೆ ನಮ್ಗೆ ಯಾವ್ದು ಧರ್ಮ ಬೇಕಾದ್ರೂ ನಾವು ಪಾಲಿಸ್ಬೋದು, ಯಾವ್ದು ಜಾತಿಯಲ್ಲಿ ಬೇಕಾದ್ರೂ ನಾವು ಸೇರ್ಕೋಬಹುದು, ಮತ್ತು ಯಾವ್ದು ಮತಗಳಲ್ಲಿ ಬೇಕಾದ್ರೂ ನಾವು ನಡ್ಕೋಬಹುದು, ಯಾವ ಮತಕ್ಕೆ ಬೇಕಾದ್ರೂ ನಡ್ಕೋಬಹುದು. ಸೊ ಆ ಒಂದು ಸ್ವಾತಂತ್ರ್ಯ ನಮ್ಮ ಭಾರತ ಸಂವಿಧಾನದಲ್ಲಿ ಕೊಡಲ್ಪಟ್ಟಿದೆ, ಅದು ಆರ್ಟಿಕಲ್ 25 ಪ್ರಕಾರ. Then Article 26 speaks of freedom to manage religious affair, that is subject to public order, morality and health. Every religious denomination or any section thereof shall have the right. ಅಂದ್ರೆ ಯಾವುದೇ ಧಾರ್ಮಿಕ ವರ್ಗದವರಿಗೆ ಅಥವಾ ಸಾರ್ವಜನಿಕ ಆರೋಗ್ಯ, ನೈತಿಕ ನೆಮ್ಮದಿ ಮತ್ತು ಇನ್ನಿತರ ಧಾರ್ಮಿಕ ಭಾವನೆಗಳನ್ನು ಕೆರಳಿಸದಂತೆ ನಡೆದುಕೊಳ್ಳುವ ಹಕ್ಕುಗಳನ್ನು ಹೊಂದಿದೆ. ಅಂದ್ರೆ ನಾವು ಯಾವುದೇ ಧರ್ಮನ ಬೇಕಾದ್ರೂ ಫಾಲೋ ಮಾಡ್ಬೋದು, ಯಾವ್ದನ್ನ ಬೇಕಾದ್ರೂ ಯಾವ ವರ್ಗನ ಬೇಕಾದ್ರೂ ನಾವು ಸೇರ್ಕೋಬಹುದು. ಅಂದ್ರೆ ಯಾವ್ದನ್ನೇ ನಾವು ಫಾಲೋ ಮಾಡ್ಬೇಕು ಅಂತಂದ್ರೆ ಅದರ ನೈತಿಕತೆಯನ್ನು ನಾವು ಮತ್ತು ಅದರ ನೆಮ್ಮದಿಯನ್ನು ಮತ್ತೊಬ್ಬರಿಗೆ ಹರ್ಟ್ ಮಾಡಂಗಿಲ್ಲ. ದಟ್ಸ್ ವಾಟ್ ವಿ ಸೇ ಇನ್ ದ ಅಶೋಕ ಸ್ಕ್ರಿಪ್ಚರ್. ಹಿ ಸೇಸ್ ದಟ್ ನೆವರ್ ಥಿಂಕ್ ಆರ್ ಸೇ ದಟ್ ಯುವರ್ ರಿಲಿಜನ್ ಇಸ್ ದ ಬೆಸ್ಟ್ ಅಂಡ್ ನೆವರ್ ಡಿನೌನ್ಸ್ ದ ರಿಲಿಜನ್ ಆಫ್ ಅದರ್ಸ್. ಯಾರ್ದಕ್ಕೂ ನಾವು ಹರ್ಟ್ ಮಾಡ್ಲಾದಂಗ ವಿ ಶುಡ್ ಬಿ ಸಬ್ಜೆಕ್ಟ್ ಟು ದ ಪಬ್ಲಿಕ್ ಆರ್ಡರ್ where we find that morality and health, every religious denomination or any section thereof shall have the right. So we should look at the public order, morality and health in the religious denomination. Then to establish and maintain institution for religious charitable purpose. Then ಅಂದ್ರೆ ಧಾರ್ಮಿಕ ಸಂಘ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸುವ ಸಮಾನ ಅವಕಾಶ ಇದೆ. ಯು ಕ್ಯಾನ್ ಎಸ್ಟಾಬ್ಲಿಷ್ ಅಂಡ್ ಮೇಂಟೈನ್ ದ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್ ಆರ್ ಚಾರಿಟೇಬಲ್ ಪರ್ಪಸ್. ಅಂದ್ರೆ ಕ್ರಿಶ್ಚಿಯನ್ಸ್ ಯು ಕ್ಯಾನ್ ಸಿ ಸೋ ಮೆನಿ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್, Saint Joseph, Saint Philomenas, Saint Matthias. So many religious institutions are there for the purpose of the charitable purpose also. Especially Christians, we see they come across for the charity work. We see in the Christianity more, especially more in Christianity. And ಕ್ರಿಶ್ಚಿಯನ್ಸ್ಗೆ ಅಂತಲ್ಲ, ಎಲ್ಲ ಜಾತಿ ಧರ್ಮದವರಿಗೆ ಯಾರು ತಮ್ಮ ತಮ್ಮ ಧರ್ಮಕ್ಕೆ ಅನುಗುಣವಾಗಿ ತಮ್ಮ ಜಾತಿಗೆ ಅನುಗುಣವಾಗಿ ಅವರವರು ಸಂಘ ಸಂಸ್ಥೆಗಳನ್ನು ಮಾಡ್ಕೋಬಹುದು. ಅದನ್ನ ಆರ್ಟಿಕಲ್ ನಾವು 19 ನೋಡಿದೀವಿ.
ಅವರಿಗೆ ಎಲ್ಲ ರೀತಿಯಾದಂಥ ಅವಕಾಶ ಮಾಡಿಕೊಟ್ಟಿದೆ ಆರ್ಟಿಕಲ್ 26 ಅಲ್ಲಿ. ನೀವು ನಿಮ್ಮ ಧರ್ಮಕ್ಕೆ, ಈ ಕ್ಯಾನ್ ಸಿ ದ ಲಿಂಗಾಯತ್ ಇನ್ಸ್ಟಿಟ್ಯೂಷನ್, ನೀವು BLD ಇನ್ಸ್ಟಿಟ್ಯೂಷನ್ಸ್ನ ನೀವು ನೋಡಿದ್ರೆ ಅಂದರೆ right from KG to PG and all the educational facilities, all the educational institutions, all the subjects, arts, commerce, ಆಮೇಲೆ ಇದು ಸೈನ್ಸ್, medical courses, nursing courses, pharmacy courses, everything is there in the ಲಿಂಗಾಯತ್ ಇನ್ಸ್ಟಿಟ್ಯೂಷನ್, BLD ಇನ್ಸ್ಟಿಟ್ಯೂಷನ್ಸ್ ನೀವು ನೋಡೋದಾದ್ರೆ. ಆಮೇಲೆ ಅಲಮೀನ್ ಮೆಡಿಕಲ್ ಕಾಲೇಜ್ ಇದೆ. ಅಲಮೀನ್ ಅಂದರೆ ಮೆಡಿಕಲ್ ಕಾಲೇಜ್ ಇಸ್ ಒನ್ ಇನ್ಸ್ಟಿಟ್ಯೂಷನ್ ವೇರ್ ಐ ಆಮ್ ರೆಫರಿಂಗ್. ಅದೇ ರೀತಿಯಾದಂಥ ಸ್ಕೂಲ್ಸ್ ಇದ್ದಾವೆ, ಮುಸ್ಲಿಂ ಸ್ಕೂಲ್ಸ್ ಇದ್ದಾವೆ. ಇದು ಯು ಕ್ಯಾನ್ ಗೋ ಸಿ ದ CCAP ಸ್ಕೂಲ್ಸ್. CCAP ಸ್ಕೂಲಲ್ಲೇನು KG ಇಂದ PG ತನಕ ಇದೆ. ನಾಟ್ PG ಎವ್ರಿ ಕೋರ್ಸಸ್ ಆರ್ ದೇರ್, ಸಮ್ ಕೋರ್ಸಸ್ ದೇ ಹವ್ ಟೇಕನ್ ಅಫಿಲಿಯೇಷನ್ ಫ್ರಮ್ our university. So like that they can have any kind of charitable trust and the institutions to manage its own affairs in the matter of religion. ಅಂದರೆ ತಮ್ಮ ಧಾರ್ಮಿಕ ಸಂಸ್ಥೆಗಳನ್ನು ತಾವೇ ನಡೆಸಿಕೊಂಡು ಹೋಗುವ ಸ್ವಾತಂತ್ರ್ಯ ಇದೆ. ಅಂದರೆ ಈಗ ಧಾರ್ಮಿಕ ಸಂಸ್ಥೆಗಳನ್ನು ಅವ್ರು ಸ್ಥಾಪನೆ ಮಾಡಿದಾಗ ಅವರು ಆ ಸಂಸ್ಥೆಗಳನ್ನು ಅವ್ರು ನಡೆಸ್ಕೊಂಡು ಹೋಗುವ ಅಧಿಕಾರ ಮತ್ತು ಅವಕಾಶವನ್ನು ನಮ್ಮ ಸಂವಿಧಾನದಲ್ಲಿ ಕೊಡಲ್ಪಟ್ಟಿದೆ. ಅಂದರೆ ಈಗ CCAP ಇನ್ಸ್ಟಿಟ್ಯೂಷನ್ ಇದೆ ನಮ್ಮ ಬಿಜಾಪುರಲ್ಲಿ. ಸೊ CCAP ಇನ್ಸ್ಟಿಟ್ಯೂಷನ್ಸ್ ಅವರೇ ನೋಡ್ಕೊಳ್ಳುವಂಥ ಒಂದು ಅವಕಾಶ ಇದೆ. ಮ್ಯಾನೇಜ್ಮೆಂಟ್ ವಿಲ್ ಬಿ ಬೈ ದ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ ಅಲ್ಲಿ. ಮ್ಯಾನೇಜ್ಮೆಂಟ್ ಎಲ್ಲ ಯಾರು ಇರ್ತಾರೆ ಅಂತಂದರೆ ಆ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್ ಅವರೇ ಇರ್ತಾರೆ. ಸೊ ಸಬ್ಜೆಕ್ಟ್ ಟು ದ ಕಂಡೀಷನ್ಸ್ ಗಿವನ್ ಬೈ ದ ಗೌರ್ಮೆಂಟ್, ಅದ್ರ ಪ್ರಕಾರನೇ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಆ ಧರ್ಮದವರೇ, ಆ ಜಾತಿಯವರೇ, ಆ ಧರ್ಮಕ್ಕೆ ಸಂಬಂಧಪಟ್ಟವರೇ ಅವರು ತಮ್ಮ ಸಂಘ ಸಂಸ್ಥೆಗಳನ್ನು, ಧಾರ್ಮಿಕ ಸಂಸ್ಥೆಗಳನ್ನು ತಾವೇ ನಡೆಸ್ಕೊಂಡು ಹೋಗುವ ಸ್ವಾತಂತ್ರ್ಯವನ್ನು ಕೊಟ್ಟಿದೆ. ದೆನ್ ಟು ಓನ್ ಅಂಡ್ ಅಕ್ವೈರ್ ಮೂವೇಬಲ್ ಅಂಡ್ ಇಮ್ಮೂವೇಬಲ್ ಪ್ರಾಪರ್ಟಿ. ಅಂದರೆ ಸಂಘ ಸಂಸ್ಥೆಗಳಿಗೆ ಏನು ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಮಾಡ್ತಾವಲ್ವ, ಸೊ ಅವರಿಗೆ ಬೇಕಾದಂಥ ಚರ ಹಾಗೂ ಸ್ಥಿರ ಆಸ್ತಿಗಳನ್ನು ಹೊಂದುವ ಅಧಿಕಾರನೂ ಇದೆ. ದೇ ಕ್ಯಾನ್ ಹ್ಯಾವ್ ದೇರ್ ಓನ್ ಮೂವೇಬಲ್ ಅಂಡ್ ಇಮ್ಮೂವೇಬಲ್ ಪ್ರಾಪರ್ಟಿ ಅಂತಂತಂದ್ರೆ ಚರ ಆಸ್ತಿ ಮತ್ತು ಸ್ಥಿರ ಆಸ್ತಿ. ಚರ ಆಸ್ತಿ ಅಂತ ಮೂವೇಬಲ್ ಪ್ರಾಪರ್ಟಿ ಯಾವುದೇ ಆಗಿರ್ಬೋದು. ಈಗ ಒಂದು ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್ ಇದೆ ಅಂತಂತಂದ್ರೆ ಅಲ್ಲಿ ಬೆಂಚು, ಟೇಬಲ್, ಚೇರ್ಸ್, ಅಲ್ಮಾರಿ, ಆಮೇಲೆ ಕ್ಲಾಸ್ ರೂಮ್ ಬೇಕಾದಂಥ ಡಯಸ್, ದೇ ಕ್ಯಾನ್ ಹ್ಯಾವ್ ಆಲ್ ದೋಸ್ ಪ್ರಾಪರ್ಟಿ ಫಾರ್ ದಟ್ ಇನ್ಸ್ಟಿಟ್ಯೂಷನ್. ಆ್ಯಂಡ್ for that institution they can have the land, they can acquire, they can go for the acquisition of the land also, they can have the land also. That is an immovable property. Then they can have the vehicles, that is which is a movable property. School institutions alvagi buses irutte, so many things that they can have and own and acquire the movable and immovable property. Then to administer such property in accordance with law. ನೋಡಿ, ಯಾವುದೇ ಪ್ರಾಪರ್ಟಿ ಬೇಕಾದರೂ ಮಾಡ್ಬೋದು, ಯಾವ ಇನ್ಸ್ಟಿಟ್ಯೂಷನ್ಸ್ ಬೇಕಾದರೂ ಮಾಡ್ಬೋದು. ಯಾರು ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್ ಮಾಡ್ಬೋದು. ದೇ ಕ್ಯಾನ್ ಮೇಂಟೈನ್, ದೇ ಕ್ಯಾನ್ ಹ್ಯಾವ್ ದ ಚಾರಿಟೇಬಲ್ ಟ್ರಸ್ಟ್ ಆ್ಯಂಡ್ ದೇ ಕ್ಯಾನ್ ಹ್ಯಾವ್ ಆ್ಯಂಡ್ ಅಕ್ವೈರ್ ಮೂವಬಲ್ ಆ್ಯಂಡ್ ಇಮೂವಬಲ್ ಪ್ರಾಪರ್ಟಿ, ಬಟ್ ಎವ್ರಿಥಿಂಗ್ ಶುಡ್ ಬಿ ಇನ್ ಅಕಾರ್ಡೆನ್ಸ್ ವಿತ್ ದ ಲಾ. ಅಂದರೆ ಅಂಥ ಸ್ವತ್ತನ್ನು ಕುರಿತು ಆಡಳಿತ ನಡೆಸುವ ಸ್ವಾತಂತ್ರ್ಯನೂ ಇದೆ. ದೆನ್ ಇಟ್ ಶುಡ್ ಬಿ ವಾಟ್ ಎವರ್ ಯು ಡೂ ವಾಟ್ ಇನ್ ದ ನೇಮ್ ಆಫ್ ದ ರಿಲಿಜನ್, ಇಟ್ ಶುಡ್ ಬಿ ಇನ್ ಅಕಾರ್ಡೆನ್ಸ್ ವಿತ್ ದ ಲಾ. ಸೊ ಲಾನ ಹೊರತುಪಡಿಸಿ ಏನು ಮಾಡಲಿಕ್ಕೆ ಆಗುವುದಿಲ್ಲ. ದೆನ್ ಆರ್ಟಿಕಲ್ 28, ಫ್ರೀಡಮ್ ಆಸ್ ಟು ಅಟೆಂಡೆನ್ಸ್ ಆಫ್ ರಿಲಿಜಿಯಸ್ ಇನ್ಸ್ಟ್ರಕ್ಷನ್ಸ್ ಆರ್ ರಿಲಿಜಿಯಸ್ ವರ್ಷಿಪ್ ಇನ್ ಸರ್ಟನ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್. ಅಂದರೆ ಯಾವುದೇ ಒಂದು ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್ ಇದ್ದಾಗ ಅಲ್ಲಿ ಏನೇನು ನಾವು ಪಾಲಿಸ್ಬೋದು, ಏನೇನು ಪಾಲಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ದ ಫಸ್ಟ್ ಥಿಂಗ್ ಈಸ್ ದಟ್ ನೋ ರಿಲಿಜಿಯಸ್ ಇನ್ಸ್ಟ್ರಕ್ಷನ್ ಶಾಲ್ ಬಿ ಪ್ರೊವೈಡೆಡ್ in any educational institutions wholly maintained out of the state fund. ಅಂದರೆ ಸಂಪೂರ್ಣವಾಗಿ ರಾಜ್ಯ ಸರ್ಕಾರದ ಬೊಕ್ಕಸದಿಂದ ನೀಡುವ ಅಂದರೆ ಬಂದಿರುವಂಥ ಮೊತ್ತ ಯಾವುದೇ ಶಿಕ್ಷಣ ಸಂಸ್ಥೆಯಲ್ಲಿ ಯಾವುದೇ ಧಾರ್ಮಿಕ ಪಾಠವನ್ನು ನೀಡಲಾಗುವುದಿಲ್ಲ. ಅಂದರೆ ನೋ ರಿಲಿಜಿಯಸ್ ಇನ್ಸ್ಟ್ರಕ್ಷನ್ ಶಾಲ್ ಬಿ ಪ್ರೊವೈಡೆಡ್ ಇನ್ ಎನಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್. ಅಂದರೆ ಈಗ ಸ್ಟೇಟ್ ಫಂಡಿಂಗ್ಸ್ ಇರುವಂಥ ಸ್ಕೂಲ್ಗಳು, ಅಂದರೆ ಸ್ಟೇಟ್ ಫಂಡಿಂಗ್ಸ್ ಅಂತಂದರೆ ಏಡೆಡ್ ಸ್ಕೂಲ್ಸ್ ಆಗಿರ್ಬೋದು ಅಥವಾ ಕಂಪ್ಲೀಟ್ಲಿ ಗೌರ್ಮೆಂಟ್ ಸ್ಕೂಲ್ಸಲ್ಲಿ. ನೀವು ಗೌರ್ಮೆಂಟ್ ಸ್ಕೂಲ್ಸಲ್ಲಿ ಬಂದುಬಿಟ್ಟು ನಾನು ಪ್ರಿನ್ಸಿಪಲ್ ಇದಕ್ಕೆ ನಾನು ಪ್ರಿನ್ಸಿಪಲ್ ಮುಸ್ಲಿಮ್ ಇದ್ದೀನಿ ಅಥವಾ ನಾನು ಪ್ರಿನ್ಸಿಪಲ್ ಕ್ರಿಶ್ಚಿಯನ್ ಇದ್ದೀನಿ ಅಥವಾ ನಾನು ಪ್ರಿನ್ಸಿಪಲ್ ಹಿಂದೂ ಇದ್ದೀನಿ ಅಂತ ಹೇಳ್ಬಿಟ್ಟು ನಮ್ಮ ಧರ್ಮಗಳದ ಪ್ರಾರ್ಥನೆಯನ್ನು ಹೇಳ್ಕೊಡೋದು ಅಥವಾ ನಮ್ಮ ಧರ್ಮಗಳನ್ನ ಎತ್ತಿ ಹಿಡಿದು ಮಾತನಾಡೋದು ಅಂಥವೆಲ್ಲ ಯಾವುದೇ ರೀತಿಯಾದಂಥ ಅವಕಾಶ ಇಲ್ಲ. ದಟ್ ಯು ಕ್ಯಾನಾಟ್ ಗಿವ್ ಎನಿ ಕೈಂಡ್ ಆಫ್ ರಿಲಿಜಿಯಸ್ ಇನ್ಸ್ಟ್ರಕ್ಷನ್ಸ್ ಇನ್ ದ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ವಿಚ್ ಈಸ್ ಹೋಲಿ ಮೇಂಟೈನ್ಡ್ by the government, that is the state funds. Then nothing in class 1 shall apply to an education institution which is administered by the state but has been established under any endowment or trust which requires that religious instruction shall be imparted in such institution. So nothing in class 1 shall apply to an education institution which is administered by the state. ಅಂದರೆ ಈ ಕ್ಲಾಸ್ 1 ಏನು ನೋಡಿದೀವಿ ಅಂತಂತಂದ್ರೆ ಯು ಕ್ಯಾನಾಟ್ ಗಿವ್ ಎನಿ ಕೈಂಡ್ ಆಫ್ ರಿಲಿಜಿಯಸ್ ಇನ್ಸ್ಟ್ರಕ್ಷನ್ ವಿಚ್ ಇಸ್ ಮೇಂಟೈನ್ಡ್ ಬೈ ದ ಸ್ಟೇಟ್ ಫಂಡ್ಸ್. So in the second clause we see that will not apply in the second part because
the institutions that has been administered or that has been established by the religious by the any religious charitable trust, there you can give the religious instructions. ಅಂದ್ರೆ ಅಕಸ್ಮಾತ್ ಈಗ ಲಿಂಗಾಯತ್ ಇನ್ಸ್ಟಿಟ್ಯೂಷನ್ಸ್ ಅಥವಾ ಮುಸ್ಲಿಂ ಇನ್ಸ್ಟಿಟ್ಯೂಷನ್, ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ಸ್ ಇದಾವೆ ಅಂತ ಇಟ್ಕೊಳ್ಳಿ, ಅಥವಾ ಜೈನ್ ಇನ್ಸ್ಟಿಟ್ಯೂಷನ್ಸ್ ಇದಾವೆ ಅಂತ ಇಟ್ಕೊಳ್ಳಿ. ಅಂತ ಇನ್ಸ್ಟಿಟ್ಯೂಷನ್ಸ್ ಇದ್ದಾಗ ಚಾರಿಟೇಬಲ್ ಟ್ರಸ್ಟ್ ಮೇಲೆ ಮಾಡಿದಾಗ ಅಥವಾ ರಿಲಿಜಿಯಸ್ ಅಫೇರ್ಸ್ ಮೇಲೆ ನೀವು ಇನ್ಸ್ಟಿಟ್ಯೂಷನ್ಸ್ ಎಸ್ಟಾಬ್ಲಿಷ್ ಮಾಡಿದ್ದೀರಾ ಅಂತಂದ್ರೆ ಅಲ್ಲಿ ಯು ಕ್ಯಾನ್ ಗಿವ್ ದ ರಿಲಿಜಿಯಸ್ ಇನ್ಸ್ಟ್ರಕ್ಷನ್ಸ್ that can be imparted over there. ಬೆಳಗ್ಗೆ ಈಗ ನಾರ್ಮಲಿ ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಯು ಕ್ಯಾನ್ ಸಿ ದಟ್ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ದೇ ವಿಲ್ ಗೋ ಫಾರ್ ದ ಮಾಸ್, ಅಂದ್ರೆ ಪ್ರೇಯರ್ ಮಾಡ್ತಾರೆ ಬಿಫೋರ್ ಮೀಲ್ಸ್, ಗ್ರೇಸ್ ಮೀಲ್ಸ್, ಆಫ್ಟರ್ ಮೀಲ್ಸ್. Everywhere there is a systematic discipline where they have to pray for every part of their lives. Morning prayers, evening prayers, everything will be there which has been maintained in the religious institutions. That can be imparted if it is that institution is established by the charitable trusts. Then no person attending any educational institution recognized by the state or receiving any aid out of state funds shall be required to take part in any religious instruction that may be imparted in such institution, or to attend any religious worship that may be conducted in such institution or in any premises attended thereto, unless such a person, or if such a person is minor, his guardian has to give consent thereto. ಅಂದ್ರೆ ಯಾವುದೇ ಟ್ರಸ್ಟ್ ಅಥವಾ ಧಾರ್ಮಿಕ ಸಂಸ್ಥೆಗಳಿಂದ ನಡೆಸಲ್ಪಡುವ ಮತ್ತು ಸರ್ಕಾರದಿಂದ ಆಡಳಿತವನ್ನು ನಡೆಸಲಾಗುವ ಸಂಸ್ಥೆಗಳಲ್ಲಿ ಧಾರ್ಮಿಕ ವಿಷಯಕ್ಕೆ ಸಂಬಂಧಿಸಿದ ಶಿಕ್ಷಣವನ್ನು ನೀಡಬೇಕೆಂದು ಕಡ್ಡಾಯವಿದ್ದರೆ ಅಂತ ಸಂಸ್ಥೆಗಳಲ್ಲಿ ಆ ಧಾರ್ಮಿಕ ಸಂಬಂಧಿಸಿದ ಧಾರ್ಮಿಕ ಶಿಕ್ಷಣವನ್ನು ನೀಡಬಹುದಾಗಿದೆ. ಅಂದ್ರೆ ಈಗ ಕೆಲವೊಂದ್ಸತಿ ಟ್ರಸ್ಟ್ ಮೂಲಕ ಅಥವಾ ಧಾರ್ಮಿಕ ಸಂಸ್ಥೆಗಳು ನಡೆಸಲ್ಪಡುವ ಅಂತ ಅಂದ್ರೆ ಸರ್ಕಾರದ ಆಡಳಿತವನ್ನು ನಡೆಸಲಾಗುವ ಸಂಸ್ಥೆಗಳಲ್ಲಿ ಧಾರ್ಮಿಕ ವಿಷಯಕ್ಕೆ ಸಂಬಂಧಪಟ್ಟಂತ ಯಾವ್ದಾದ್ರು ಶಿಕ್ಷಣ ನೀಡಬೇಕು ಅನ್ನೋದು ಕಡ್ಡಾಯವಾಗಿದ್ರೆ ಅಂತ ಕಡೆ ಅಂತ ಸಂಸ್ಥೆಗಳಲ್ಲಿ ಧಾರ್ಮಿಕ ಶಿಕ್ಷಣವನ್ನು ನೀಡಬಹುದು ಅಂತ ಹೇಳ್ಬಿಟ್ಟು ನಾವು ಕ್ಲಾಸ್ 3ದಲ್ಲಿ ನೋಡ್ತೇವೆ. ದೆನ್ ಕಲ್ಚರಲ್ ಅಂಡ್ ಎಜುಕೇಶನಲ್ ರೈಟ್ಸ್. Right to minorities to establish and administer educational institutions. So, all minorities, whether based on religion or language, shall have the right to establish and administer educational institution of their choice. ಅಂದರೆ ಎಲ್ಲ ಅಲ್ಪಸಂಖ್ಯಾತರ ವರ್ಗದವರಿಗೆ ಅದು ಜಾತಿಯನ್ನು ಆಧರಿಸಲಾಗಲಿ ಅಥವಾ ಭಾಷೆಯನ್ನು ಆಧರಿಸಲು ತಮಗಿಷ್ಟವಾದ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸುವ ಮತ್ತು ಅವುಗಳ ಆಡಳಿತ ನಡೆಸಿಕೊಂಡು ಹೋಗುವ ಹಕ್ಕಿದೆ. ಅಂದ್ರೆ ಅಲ್ಪಸಂಖ್ಯಾತರು, ಹೂ ಆರ್ ಆಲ್ ಮೈನಾರಿಟೀಸ್, ಕ್ರಿಶ್ಚಿಯನ್ಸ್, ಮುಸ್ಲಿಮ್ಸ್, ಜೈನ್, ಸಿಖ್, ಪಾರ್ಸಿ, ಸೊ ಇವರೆಲ್ಲರೂ ಬುದ್ಧಿಸ್ಟ್, ಇವರೆಲ್ಲ ದೇ ಆಲ್ ಕಮ್ಸ್ ಅಂಡರ್ ದ ಮೈನಾರಿಟಿ ಕಮ್ಯುನಿಟಿ. ಸೊ ಆಲ್ ದಿಸ್ ಮೈನಾರಿಟಿ ಕಮ್ಯುನಿಟೀಸ್ ವೆದರ್ ಬೇಸ್ಡ್ ಆನ್ ರಿಲಿಜನ್ ಆರ್ ಲ್ಯಾಂಗ್ವೇಜ್, ಅಂದ್ರೆ ಯಾವುದೇ ಧರ್ಮಕ್ಕೆ ಆಧಾರಿತವಾಗಿ ಅಥವಾ ಯಾವುದೇ ಭಾಷೆಗೆ ಆಧಾರಿತ, ಅಂದ್ರೆ ಯಾವುದೇ ಭಾಷೆಯಲ್ಲಾಗಲಿ ಯಾವುದೇ ಧರ್ಮಕ್ಕೆ ಅನುಸಾರವಾಗಲಿ, ದೇ ಹ್ಯಾವ್ ದ ರೈಟ್ ಟು ಎಸ್ಟಾಬ್ಲಿಷ್ ಅಂಡ್ ಅಡ್ಮಿನಿಸ್ಟರ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಆಫ್ ದೇರ್ ಚಾಯ್ಸ್. ಅಂತಂದ್ರೆ ಅವರಿಗೆ ಯಾವುದೇ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸುವ ಮತ್ತು ಅವುಗಳನ್ನು ಆಡಳಿತವನ್ನು ನಡೆಸಿಕೊಂಡು ಹೋಗುವ ಹಕ್ಕನ್ನು ಕೊಟ್ಟಿದೆ. ಎಲ್ಲಿ? ಆರ್ಟಿಕಲ್ 30ಯಲ್ಲಿ. ಅಂಡ್ ದ ಸ್ಟೇಟ್ ಶಲ್ ನಾಟ್ ಇನ್ ಗ್ರಾಂಟಿಂಗ್ ಏಡ್ ಟು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ discriminate against any educational institutions on the ground that it is under the management of a minority, whether based on religion or language. ಅಂದ್ರೆ ರಾಜ್ಯ ಸರ್ಕಾರವು ಅನುದಾನವನ್ನು ನೀಡುವ ಕಾಲಕ್ಕೆ ಅದು ಅಲ್ಪಸಂಖ್ಯಾತರ ವರ್ಗದವರಿಗೆ ಶಿಕ್ಷಣ ಸಂಸ್ಥೆ ಎಂಬ ಕಾರಣದಿಂದಲೇ ಮಾತ್ರ ಅನುದಾನವನ್ನು ನೀಡುವಲ್ಲಿ ನಿರಾಕರಿಸತಕ್ಕದ್ದಲ್ಲ. ಅಂದ್ರೆ ಕೆಲವೊಂದ್ಸತಿ ಏನಾಗುತ್ತೆ, ಈಗ ಕೆಲವು ಏಡೆಡ್ ಇನ್ಸ್ಟಿಟ್ಯೂಷನ್ಸ್ ಇದಾವೆ, ಕೆಲವು ಸಮ್ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್ ಆರ್ ಏಡೆಡ್ ಇನ್ಸ್ಟಿಟ್ಯೂಷನ್ಸ್. ಸೊ ದ ಸ್ಟೇಟ್ ವೆನ್ ದೇ ಆರ್ ಗಿವಿಂಗ್ ಎನಿ ಗ್ರಾಂಟ್ಸ್, ಯಾವುದೇ ಅನುದಾನ ಕೊಡಬೇಕಾದ್ರೆ, ರಾಜ್ಯ ಸರ್ಕಾರ ಯಾವುದೇ ಅನುದಾನ ಕೊಡಬೇಕಾದ್ರೆ ಈ ಒಂದು ಅದು ಏಡೆಡ್ ಆಗಿದ್ರೆ, ಅನುದಾನಿತ ಸಂಸ್ಥೆ, ಶೈಕ್ಷಣಿಕ ಸಂಸ್ಥೆ ಆಗಿದ್ರೆ, ಸೊ ಈ ಅನುದಾನಿತ ಶೈಕ್ಷಣಿಕ ಸಂಸ್ಥೆ ಯಾವುದೋ ಒಂದು ಧಾರ್ಮಿಕ ಸಂಸ್ಥೆ ಆಗಿದೆ ಮತ್ತೆ ಯಾವುದೋ ಒಂದು ಧರ್ಮಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳ್ಬಿಟ್ಟು ಅನುದಾನ ಕೊಡೋದಿಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. The state shall give and grant in aid to those education institutions without discriminating on any grounds to ಯಾವ ಇದು ಮೈನಾರಿಟೀಸ್ ಅಲ್ಪಸಂಖ್ಯಾತರಿಗೆ ಸಂಬಂಧಪಟ್ಟಿದೆ ಮತ್ತು ಇದು ನಮ್ಮ ಇದು ಭಾಷೆಗೆ ಸಂಬಂಧಪಟ್ಟಿಲ್ಲ ಅಂತ ಹೇಳ್ಬಿಟ್ಟು ನಿರಾಕರಿಸೋ ಹಾಗಿಲ್ಲ. ಸೊ ಯಾವುದೇ ಭಾಷೆಗೆ ಸಂಬಂಧಪಟ್ಟಿರಲಿ, ಯಾವುದೇ ಧರ್ಮಕ್ಕೆ ಸಂಬಂಧಪಟ್ಟಿರಲಿ, ಇಫ್ ಇಟ್ ಈಸ್ the state should give the grant in aid to all those educational institutions which is aided. Then Article 45 speaks of provision for free and compulsory education for children. The state shall endure to provide within a period of 10 years from the commencement of this constitution for free and compulsory education for all children until they complete the age of 14 years. ಅಂದ್ರೆ provision for free and compulsory education, ಉಚಿತ ಶಿಕ್ಷಣ, ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅಂತ ಹೇಳ್ಬಿಟ್ಟು.
ಸೊ ಆರ್ಟಿಕಲ್ 45 ಏನಿರುತ್ತೆ, ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಶನ್ ಟಿಲ್ ದ ಚೈಲ್ಡ್ ಕಂಪ್ಲೀಟ್ಸ್ ದ ಏಜ್ ಆಫ್ 14 ಇಯರ್ಸ್. ಅಂದ್ರೆ ಸಂವಿಧಾನ ಯಾವಾಗ ಜಾರಿಗೆ ತಂದೆ, ಸಂವಿಧಾನ ಜಾರಿಗೆ ತಂದು 10 ವರ್ಷದ ಒಳಗಡೆ ಆಗಿ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೊಡಬೇಕು ಅಂತ ಹೇಳ್ಬಿಟ್ಟು ಮಾಡಿದೆ. ಬಟ್ ಈ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೊಡಬೇಕು ಅಂತ ಹೇಳ್ಬಿಟ್ಟು ಈಗ ಮೋರ್ ದೆನ್ 4-5 ಡಿಕೇಡ್ಸ್ ಇಂದ ಇದನ್ನು ಪ್ರಾಕ್ಟೀಸ್ ಮಾಡ್ತಾನೆ ಇದ್ದಾರೆ. ಟಿಲ್ ದ ಚೈಲ್ಡ್ ಕಂಪ್ಲೀಟ್ಸ್ ದ ಏಜ್ ಆಫ್ 14 ಇಯರ್ಸ್ ದ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಶನ್ ಶುಡ್ ಬಿ ಗಿವನ್ ಅಂತ ಹೇಳ್ಬಿಟ್ಟು, ಈ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಶನ್ ಕೊಡಬೇಕು ಅಂತ ಹೇಳ್ಬಿಟ್ಟು ಸೋ ಮೆನಿ ಪ್ರೊವಿಷನ್ಸ್ ಆ್ಯಂಡ್ ಸೋ ಮೆನಿ ಗೌರ್ಮೆಂಟ್ ಪ್ರೋಗ್ರಾಮ್ಸ್ ಹ್ಯಾಸ್ ಬೀನ್ ಇಂಪ್ಲಿಮೆಂಟೆಡ್. ನಲ್ಲಿ ಕಲಿ, ಮರಳಿ ಬಾ ಶಾಲೆಗೆ, ಬಾ ಬಾಲ್ಯ ಶಾಲೆಗೆ, ಸೋ ಮೆನಿ ಪ್ರೋಗ್ರಾಮ್ಸ್, ಫ್ರೀ ಮಿಡ್ ಡೇ ಮೀಲ್ಸ್, ಫ್ರೀ ಬುಕ್ಸ್, ಫ್ರೀ ಯೂನಿಫಾರ್ಮ್ಸ್, ಫ್ರೀ ಎಜುಕೇಶನ್, ಆಮೇಲೆ ದಿಸ್ ಒನ್ ಸೈಕಲ್ಸ್, ಸೋ ಮೆನಿ ಥಿಂಗ್ಸ್ ದಟ್ ಗೌರ್ಮೆಂಟ್ ಈಸ್ ಪ್ರೊವೈಡಿಂಗ್ ಇನ್ ಆರ್ಡರ್ ಟು ಮೇಕ್ ದಟ್ ಚೈಲ್ಡ್ ಶುಡ್ ಲರ್ನ್ ಸಮ್ ಥಿಂಗ್ಸ್ ಟಿಲ್ ಇಟ್ ಕಂಪ್ಲೀಟ್ಸ್ ದ ಏಜ್ ಆಫ್ 14 ಇಯರ್ಸ್. ಅಟ್ಲೀಸ್ಟ್ ಬೇಸಿಕ್ ಎಜುಕೇಶನ್ ಎಲ್ಲ ಸಿಗಲಿ ಮಕ್ಕಳಿಗೆ 14 ವರ್ಷದ ತನಕ ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಎಷ್ಟೆಲ್ಲ ಪ್ರೊವಿಷನ್ಸ್ ಕೊಡ್ತಾ ಇದೆ. ಬಟ್ ಸ್ಟಿಲ್ ವಿ ಸಿ ದಟ್ ದೇರ್ ಆರ್ ಸೋ ಮೆನಿ ಡ್ರಾಪ್ಔಟ್ಸ್ ಅಟ್ ದ ಪ್ರೈಮರಿ ಲೆವೆಲ್ ಓನ್ಲಿ. ಎನ್ರೋಲ್ಮೆಂಟ್ ಡ್ರಾಪ್ಔಟ್ಸ್ ಸಿಕ್ಕಾಪಟ್ಟಿದೆ. ಮೇ ಬಿ ದೇರ್ ಆರ್ ಸೋ ಮೆನಿ ಪ್ರಾಬ್ಲಮ್ಸ್ ಆರ್ ಕಾಸಸ್, maybe because of the poverty, or maybe in order to take care of the siblings, ಅಥವಾ ಎಕನಾಮಿಕ್ ಕಾಸ್ ಆಗಿರ್ಬೋದು, ಸೋಷಿಯಲ್ ಕಾಸ್ ಆಗಿರ್ಬೋದು, ಅಥವಾ ಸ್ಕೂಲ್ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು. ಸೋ ಮೆನಿ ಪ್ರಾಬ್ಲಮ್ಸ್ ವಿಲ್ ಬಿ ದೇರ್ ಫಾರ್ ದ ಡ್ರಾಪ್ಔಟ್ಸ್ ಆಫ್ ದ ಚಿಲ್ಡ್ರನ್ಸ್. ಬಟ್ ಏನೇ ಆಗಿರಲಿ ಗೌರ್ಮೆಂಟ್ ಪ್ರೊವಿಷನ್ಸ್ನ ನಾವು ನೋಡೋದಾದರೆ, ಇದು ಮಕ್ಕಳು ಹುಟ್ಟಿದಾಗ್ಲಿಂದ ಹಿಡಿದು ಮದುವೆ ಮಾಡ್ಕೊಂಡು ಹೋಗೋ ತನಕ ಹೆಣ್ಮಕ್ಳಿಗೆ ಎಲ್ಲ ಪ್ರೊವಿಷನ್ಸನ್ನು ಮಾಡಿಕೊಟ್ಟಿದೆ. ಸೊ ಹಾಗೆ ನೋಡಿದಾಗ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಶನ್ ಹ್ಯಾಸ್ ಬೀನ್ ವೆರಿ ಮಚ್ ಹೆಲ್ಪ್ಫುಲ್ ಇನ್ ಅವರ್ ಇಂಡಿಯನ್ ಸೊಸೈಟಿ. So till the child completes the age of 14 years, the education should be given free. So my dear children, students, I hope you have understood what are the fundamental and derived rights in relation to education. ಅಂದರೆ ಶಿಕ್ಷಣಕ್ಕೆ ಸಂಬಂಧಿಸಿದಂಥ ಮೂಲಭೂತ ಹಕ್ಕುಗಳು ಮತ್ತು ತತ್ವಗಳು ಯಾವ್ಯಾವ ಇದೆ ಅಂತ ಹೇಳ್ಬಿಟ್ಟು ನೀವು ತಿಳ್ಕೊಂಡಿದ್ದೀರಾ ಅಂತ ಹೇಳ್ತೀನಿ. ಸೊ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. So in the next class, we'll come up with the new things. Thank you. Have a good day.